ನಮಸ್ಕಾರ ಸ್ನೇಹಿತರೆ, ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಾನು 2014ರ ಟಿಇಟಿ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ನಾನು ಬಿಡಿಸ್ತಾ ಇದ್ದೇನೆ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ. 7ನೇ ತರಗತಿ ಅಥವಾ ಮತ್ತು 8ನೇ ತರಗತಿಯಲ್ಲಿ ಬರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. 7 ಮತ್ತು 8ನೇ ತರಗತಿಯಲ್ಲಿ ಇದು ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂತಕ್ಕಂತಹ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂಥ ಸ್ನೇಹಿತರೆ. ಬನ್ನಿ ಪ್ರಶ್ನೆಯನ್ನು ಬಿಡಿಸೋಣ. ಸೊ 6 10 ಅನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಬೇಕು. ರೈಟ್ 6 and 10 as a product of prime factors. So this is 6 can be written as 2 into 3 to the power 8 into 5 to the power 3. So 10 can be written as 2 into 5 to the power 3 into 3 to the power 4 ಸ್ನೇಹಿತರೆ. ಈಗ ನಮಗೂ ಎಕ್ಸ್ಪೋನೆಂಟ್ಸ್ ನಿಯಮ ಗೊತ್ತಿದೆ. ಸೊ a into b to the power m is equal to a to the power m into b to the power m. ಬನ್ನಿ ಸ್ನೇಹಿತರೆ, this is 2 to the power 8 into 3 to the power 8 into 5 to the power 3. This is 2 to the power 3 into 5 to the power 3 into 3 to the power 4 ಸ್ನೇಹಿತರೆ. ಸೊ ಸರಿಯಾಗಿ ಬಿಡಿಸೋಣ ಬನ್ನಿ. ಸೊ 2 to the power 8 divided by 2 to the power 3, 3 to the power 8 divided by 3 to the power 4. So 5 to the power 3 divided by 5 to the power 3 ಸ್ನೇಹಿತರೆ. ಸೊ ನಮಗೆ ನಿಯಮ ಗೊತ್ತಿದೆ, a to the power m divided by a to the power n is equal to a to the power m minus n if m is greater than n ಸ್ನೇಹಿತರೆ. ಸೊ ಈಗ ನೋಡಿ, ಸೊ 2 to the power 8 minus 3 into 3 to the power 8 minus 4 into 5 to the power 3 minus 3 ಸ್ನೇಹಿತರೆ. So this is 2 to the power 5, this is 2 to the power 4 and this is 5 to the power 0 ಸ್ನೇಹಿತರೆ. So 2 to the power 5 means 2 to the power 5 means 2 is multiplied how many times? 5 times. ನೋಡಿ, 2 to the 4, 4 to the 8, 8 to the 16, 16 to the 32 ಸ್ನೇಹಿತರೆ. ಸೊ 3 to the power 4 ಅಂದ್ರೆ 81. 3 ಅನ್ನ 4 ಸಲ ಮಲ್ಟಿಪ್ಲೈ ಮಾಡಬೇಕು. ಸೊ 3 3 j 4, 4 3 j 12, ಸಾರಿ 3 3 j 9, 9 3 j 27, 27 3 j 81 ಸ್ನೇಹಿತರೆ. ಸೊ 32 into 81 ಮಲ್ಟಿಪ್ಲೈ ಮಾಡೋಣ. ಸೊ ದಿಸ್ ಈಸ್ 2 1 j 2, 2 8 j 16, 3 1 j 3, 3 8 j 24 ಸ್ನೇಹಿತರೆ. 2 9 5 2. So the right option is, so right answer is 2592 ಸ್ನೇಹಿತರೆ. ಆನ್ಸರ್ 2592. So this is the 2592. This is the second option is the right answer ಸ್ನೇಹಿತರೆ. 2592. So first option ಇದೆ 2952, 2952 ಅಲ್ಲ. So ಸರಿಯಾದಂತ ಉತ್ತರ 2592 ಸ್ನೇಹಿತರೆ. I am writing let the two numbers be x and y. x ಮತ್ತು y ಆಗಿರಲಿ. ಇಲ್ಲಿ x ಅನ್ನೋದು y ಗಿಂತಲೂ ದೊಡ್ಡದಾಗಿರಲಿ. ಸೊ ಎರಡು ಸಂಖ್ಯೆಗಳ ವ್ಯತ್ಯಾಸ x minus y is equal to ಎಷ್ಟಾಗಿದೆ ಸ್ನೇಹಿತರೆ? 11. ಸೊ ದಿಸ್ ಇಸ್ ಸಮೀಕರಣ ಅಥವಾ ಇಕ್ವೇಶನ್ 1. ಈಗ ಎರಡನೇ ಕಂಡೀಷನ್ ಏನಾಗಿದೆ ಸ್ನೇಹಿತರೆ? ಎರಡು ಸಂಖ್ಯೆಗಳ ಮೊತ್ತದ 1/5 ಭಾಗವು, ಓಕೆ, ಎರಡು ಸಂಖ್ಯೆಗಳ ಮೊತ್ತದ ಎಷ್ಟು ಭಾಗ? 1/5 ಭಾಗವು ಎಷ್ಟಾಗಿದೆ ಸ್ನೇಹಿತರೆ? ಎರಡು ಸಂಖ್ಯೆಗಳ ಮೊತ್ತದ 1/5 ಭಾಗವು 9 ಆಗಿದೆ. ಸೊ 1/5 of the sum of the two numbers is 9. ನೋಡಿ ಸ್ನೇಹಿತರೆ, x plus y is equal to 4 ಗುಣಕಾರ 9 into 5. So x plus y is equal to ಸ್ನೇಹಿತರೆ 9 5 is 45. This is equation 2 ಸ್ನೇಹಿತರೆ. ಸೊ ಸಮೀಕರಣ 1 x minus y is equal to 11. ಸಮೀಕರಣ 2 x plus y is equal to 45 ಸ್ನೇಹಿತರೆ. ಸೊ ಇದು pair of linear equation in two variables. ಸೊ 10ನೇ ತರಗತಿಯಲ್ಲಿ ಬರ್ತಕ್ಕಂತಹ ಒಂದು ಸಮಸ್ಯೆ ಸ್ನೇಹಿತರೆ, pair of linear equation in two variables. ಸೊ ಇಲ್ಲಿ ಮೈನಸ್ y ಇದೆ, ಇಲ್ಲಿ ಪ್ಲಸ್ y ಇದೆ. ಸೊ ಎರಡು ಸಮೀಕರಣಗಳನ್ನು ಕೂಡಿಸಿದಾಗ ಸ್ನೇಹಿತರೆ y ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಸೊ ನಮಗೆ x ಬೆಲೆ ಬರುತ್ತೆ ಸ್ನೇಹಿತರೆ. ಸೊ add equation 1 and 2, add equation 1 and 2 ಸ್ನೇಹಿತರೆ.
So x minus y is equal to 11. This is the equation 1 and x plus 5 x plus y is equal to 45 ಸ್ನೇಹಿತರೆ equation 2 add ಮಾಡಿ this is plus and this is minus ಸ್ನೇಹಿತರೆ. ಸೊ ಏನಾಗುತ್ತೆ, ಸೊ ಇಲ್ಲಿ plus y minus y get cancel, plus y minus y get cancel. So the 2x is equal to how much ಸ್ನೇಹಿತರೆ 45, that is 45 11. So this is 4 and this is 3, this is 34. X is equal to 34 by 2 and x is equal to 17 ಸ್ನೇಹಿತರೆ. ಇಲ್ಲಿ ನೀವು ಧನ ಚಿಹ್ನೆಯನ್ನು ತಗೋಬೇಕು. ಸೊ x is 17 ಸ್ನೇಹಿತರೆ. ಸೊ ಈಗ y ಬೆಲೆ ಯಾವುದೇ ಒಂದು ಸಮೀಕರಣದಲ್ಲಿ ಪುಟ್ ಮಾಡಿ ನಿಮಗೆ y ಬೆಲೆ ಬರುತ್ತೆ. ಸೊ x ಬೆಲೆಯನ್ನ ನೀವು ಸಮೀಕರಣ 2ರಲ್ಲಿ x plus y is equal to 45. ಸೊ x ಬೆಲೆ ಏನಿದೆ ಸ್ನೇಹಿತರೆ 17. ಸೊ 17 plus y is equal to 45. ಸೊ y is equal to 45 minus 17 ಸ್ನೇಹಿತರೆ. ಸೊ 45ರಲ್ಲಿ 17 ಅನ್ನು ಕಳೆಯಿರಿ. 15 minus 7 ಅಂದ್ರೆ 8, ಇದು 3ರಲ್ಲಿ ಇದು 28. ಸೊ y ಬೆಲೆ, ಸೊ ಇಲ್ಲಿ ಸೊ ಒಂದು ಸಂಖ್ಯೆ ಏನಾಗಿದೆ ಸ್ನೇಹಿತರೆ, ಪಾಸ್ ಮಾಡಿ. ಸೊ ಓಕೆ ಸ್ನೇಹಿತರೆ, ಇಲ್ಲಿ ಎರಡು ಸಮೀಕರಣಗಳನ್ನು ಕೂಡಿಸ್ತಾ ಇದ್ದೀವಿ. x plus x 2x. ಸೊ 11 plus 45 ಎಷ್ಟಾಗುತ್ತೆ ಸ್ನೇಹಿತರೆ 56. ಸೊ x is equal to 56 by 2. ಸೊ x is equal to ಎಷ್ಟು ಸ್ನೇಹಿತರೆ 28. ಇದನ್ನ ಸಮೀಕರಣ 2ರಲ್ಲಿ ತುಂಬಿ x plus y is equal to 45 ಇದೆ. ಸೊ x ಬೆಲೆ ಏನಿದೆ ಸ್ನೇಹಿತರೆ 28 plus y is equal to 45. ಸೊ y is equal to 45 minus 28 ಸ್ನೇಹಿತರೆ. ಸೊ 45 minus 28 ಸಹ 15ರಲ್ಲಿ 8 ಹೋದಾಗ 7, ದಿಸ್ ಇಸ್ 3ರಲ್ಲಿ 2 ಹೋದಾಗ 1. ಸೊ y ಬೆಲೆ ಏನಾಗುತ್ತೆ ಸ್ನೇಹಿತರೆ 17. ಸೊ ಬೇಕಾದಂತಹ ಸಂಖ್ಯೆಗಳು ಯಾವ ಸ್ನೇಹಿತರೆ 28, 17. ನೋಡಿ ಎರಡು ಸಂಖ್ಯೆಗಳ ವ್ಯತ್ಯಾಸ ಎಷ್ಟಿದೆ ಸ್ನೇಹಿತರೆ, ಎರಡು ಸಂಖ್ಯೆಗಳ ವ್ಯತ್ಯಾಸ 11. 28 minus 17 11. ಸೊ ಎರಡು ಸಂಖ್ಯೆಗಳ ಮೊತ್ತ ನೋಡಿ ಸ್ನೇಹಿತರೆ 28 plus 17 ಎಷ್ಟಾಗುತ್ತೆ 8 plus 7 15 ಕೈಲ 1, ದಿಸ್ ಇಸ್ 45. ಸೊ 1/5 of 45 is how much ಸ್ನೇಹಿತರೆ 9. ಸೊ ಅತ್ಯಂತ ಸರಳ ಸಮಸ್ಯೆ ಸ್ನೇಹಿತರೆ. ಇಲ್ಲಿ ಎರಡು ಸಂಖ್ಯೆಗಳ ವ್ಯತ್ಯಾಸ ಕೊಟ್ಟಿದ್ದಾರೆ ಮತ್ತು ಎರಡು ಸಂಖ್ಯೆಗಳ ಮೊತ್ತದ 1/5 ಭಾಗವು 9 ಆದರೆ ಆ ಎರಡು ಸಂಖ್ಯೆಗಳು ಯಾವುವು ಅಂದರೆ ಬೇಕಾದಂತ ಸಂಖ್ಯೆಗಳು ಸ್ನೇಹಿತರೆ 28, 17. 28, 17 ಎರಡು ಅಂಕಿಯ ಸಂಖ್ಯೆ which is the smallest two digit number ಸ್ನೇಹಿತರೆ 10, 11 to 12 like this, and the biggest two digit number is 99 ಸ್ನೇಹಿತರೆ. ಸೊ ಇದರಲ್ಲಿ 3ರಿಂದ ಭಾಗವಾಗುವ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಸ್ನೇಹಿತರೆ 12. ಅನಂತರ 12 plus 3 15, 15 plus 3 18. So 99 is the biggest two digit number which is divisible by 3. ಸೊ 12ರಿಂದ 99ರವರೆಗೆ ಎಷ್ಟು ಅಂಕಿಗಳಿವೆ, ಅವು 3ರಿಂದ ಭಾಗವಾಗುವ ಎಷ್ಟು ಅಂಕಿಗಳಿವೆ. ಮೊದಲು ನಾವು ಎಷ್ಟು ಅಂಕಿಗಳಿವೆ ಎಂಬುದನ್ನು ಕಂಡುಹಿಡಿಯೋಣ. ಇದು ಸಮಾಂತರ ಶ್ರೇಣಿಯಲ್ಲಿದೆ ಸ್ನೇಹಿತರೆ. ಸಮಾಂತರ ಶ್ರೇಣಿ ಅಂತಂದ್ರೆ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿದ್ದರೆ ಅದಕ್ಕೆ ನಾವು ಸಮಾಂತರ ಶ್ರೇಣಿ ಅಂತೀವಿ ಸ್ನೇಹಿತರೆ. The difference between the succeeding term and its preceding term is constant, then the numbers are said to be in arithmetic progression ಸ್ನೇಹಿತರೆ. ಸೊ ಇಲ್ಲಿ ಮೊದಲ ಪದ ಎ ಸಂಕೇತ 12, ಕಾಮನ್ ಡಿಫರೆನ್ಸ್ ಸಾಮಾನ್ಯ ವ್ಯತ್ಯಾಸ 15 minus 12 3, that is 18 minus 15 3, and the last term is nth term is 99. Find the number of terms. So the formula for this is an is equal to a plus n minus 1 into d ಸ್ನೇಹಿತರೆ. an ಏನಿದೆ 99, a 12 plus n minus 1, d is 3 ಸ್ನೇಹಿತರೆ. 12 ಅನ್ನು ಈ ಕಡೆ ತಗೊಳ್ಳಿ, 99 minus 12 is equal to n minus 1 into ಸ್ನೇಹಿತರೆ. 9 ಅಲ್ಲಿ 2 ಹೋದ್ರೆ 7, 8 ಅಲ್ಲಿ 1 ಹೋದ್ರೆ 8 divided by 3 is equal to n minus 1 ಸ್ನೇಹಿತರೆ. 3 2 3 9 ಸೊ n minus 1 is equal to 30 ಸ್ನೇಹಿತರೆ.
ಸೊ n minus 1 is equal to 29, 3 2 is 6, 3 9 is 27. So n is equal to 29 plus 130. There are 32 digit numbers from 12 to 99 which are divisible by 3 ಸ್ನೇಹಿತರೆ. ಈಗ ಮೊತ್ತವನ್ನು ಕಂಡುಹಿಡಿಯೋಣ. ಸೊ ಸಮಾಂತರ ಶ್ರೇಣಿಯಲ್ಲಿ ಪದಗಳ ಮೊತ್ತವನ್ನು ಕಂಡುಹಿಡಿಯಲು ಸೂತ್ರಗಳಿವೆ ಸ್ನೇಹಿತರೆ. ಇಲ್ಲಿ ನಮಗೆ ಮೊದಲ ಸಂಖ್ಯೆ ಗೊತ್ತಿದೆ ಮತ್ತು ಕೊನೆಯ ಸಂಖ್ಯೆ ಗೊತ್ತಿದೆ ಮತ್ತು ಒಟ್ಟು ಸಂಖ್ಯೆಗಳು ಗೊತ್ತಿವೆ. ಸೊ ಅದಕ್ಕಾಗಿ ಸೂತ್ರ ಇದೆ ಸ್ನೇಹಿತರೆ, Sn sum of n terms of any is equal to Sn is equal to n by 2 bracket a plus an ಸ್ನೇಹಿತರೆ. ಈ ಸೂತ್ರವನ್ನ ಯಾವಾಗ ಉಪಯೋಗಿಸಬೇಕಂದ್ರೆ ಒಟ್ಟು ಸಂಖ್ಯೆಗಳು ಮೊದಲ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆಯನ್ನು ಗೊತ್ತಿದ್ದಾಗ ಈ ಸೂತ್ರವನ್ನು ಉಪಯೋಗಿಸಬೇಕು ಸ್ನೇಹಿತರೆ. ಸೊ n30 ಗೆ ಬನ್ನಿ ಸ್ನೇಹಿತರೆ. S30 is equal to 30 by 2 bracket a ಏನಿದೆ ಸ್ನೇಹಿತರೆ 12 ಪ್ಲಸ್ an ಏನಿದೆ ಸ್ನೇಹಿತರೆ 99. an ಏನಿದೆ 99. ಬನ್ನಿ 2 1 2 15 ಸ್ನೇಹಿತರೆ. ಸೊ ಇಂಟು ಸೊ 99 plus 12 ಸ್ನೇಹಿತರೆ. 9 plus 2 11 carry 1, that is 1 plus 9 10 plus 1 11. so 111 ಸ್ನೇಹಿತರೆ. ಇದನ್ನ ಮಲ್ಟಿಪ್ಲೈ ಮಾಡಿ 15 1 15 carry 1, 15 1 15 plus 1 16 carry 1, 15 1 15 plus 1 16 ಸ್ನೇಹಿತರೆ. ಸೊ ನಮಗೆ ಬೇಕಾದಂತ ಉತ್ತರ ಸ್ನೇಹಿತರೆ 1665 is the right answer ಸ್ನೇಹಿತರೆ. ಸೊ ಇದು ಸಮಾಂತರ ಶ್ರೇಣಿಯಲ್ಲಿ. ಸೊ ಈ ಮುಂದಿನ ಪರೀಕ್ಷೆಯಲ್ಲೂ ಕೂಡ ಸಮಾಂತರ ಶ್ರೇಣಿಯಿಂದ 100ಕ್ಕೆ 100ರಷ್ಟು ಸಮಸ್ಯೆಗಳು ಬರ್ತವೆ ಸ್ನೇಹಿತರೆ. ಸೊ 10ನೇ ತರಗತಿಯ ಆ ಅಧ್ಯಾಯವನ್ನು ನೀವು ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಸೊ ನೀವು 100% ಈ ಒಂದು ಅಭ್ಯಾಸದಲ್ಲಿ ನೀವು ಪ್ರಶ್ನೆಯನ್ನ ನಿರೀಕ್ಷೆ ಮಾಡಬಹುದು ಸ್ನೇಹಿತರೆ. ಈಗ 94ನೇ ಪ್ರಶ್ನೆ ಸ್ನೇಹಿತರೆ, k is equal to k to k is equal to k to k. ಇಲ್ಲಿ k ನ ಬೆಲೆ ಎಷ್ಟು ಅಂತ ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ k ನ ಬೆಲೆ ನಾನು ಈ ಪ್ರಶ್ನೆಗೆ ಪರ್ಟಿಕ್ಯುಲರ್ ಆಗಿ ಆಪ್ಷನ್ ಅನ್ನು ಬರೀತಾ ಇದ್ದೇನೆ. ಒಂದನೇದು 1, ಎರಡನೇದು 2, ಮೂರನೇದು 3, ನಾಲ್ಕನೇದು 4. ನೋಡಿ ಸ್ನೇಹಿತರೆ, ಈ ಪ್ರಶ್ನೆ ಮೊದಲು 8th ಸ್ಟ್ಯಾಂಡರ್ಡ್ ದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. 8th ಸ್ಟ್ಯಾಂಡರ್ಡ್ ದಲ್ಲಿ ಈ ಪ್ರಶ್ನೆ. ಸೊ ಇಲ್ಲಿ k ಬೆಲೆಯನ್ನ k ಜಾಗದಲ್ಲಿ ನೀವು 1 ಅನ್ನು ಬರೆದು ನೋಡಿ. ಸೊ 1k ಅಂದ್ರೆ k ಅಂದ್ರೆ 1, k ಅಂದ್ರೆ 1 ಗುಣಿಲೆ k ಸ್ಥಾನದಲ್ಲಿ 1, k ಸ್ಥಾನದಲ್ಲಿ 1 ಸಮನಾಗಿದೆ. 11 ಲೇ ಎಷ್ಟು ಸ್ನೇಹಿತರೆ 121. ಸೊ ಇಲ್ಲಿ k ಬೆಲೆ ಏನಾಗಿದೆ ಸ್ನೇಹಿತರೆ, ಇಲ್ಲಿ k ಬೆಲೆ ಏನಾಗಿದೆ 1, k ಬೆಲೆ ಏನಾಗಿದೆ 1. ನೋಡಿ ಸ್ನೇಹಿತರೆ, ನೀವು 2 ಇಟ್ ನೋಡಿ ಬರೋದಿಲ್ಲ. ಇಲ್ಲಿ 1 into that is 2 ತಗೊಂಡಾಗ 12 into 12 that is 144 ಬರುತ್ತೆ ಸ್ನೇಹಿತರೆ. ಇಲ್ಲಿ 2 ಇಲ್ಲ. ಸೊ ನೀವು 3 ತಗೊಂಡಾಗ 13 into 13 169 ಬರುತ್ತೆ ಸ್ನೇಹಿತರೆ. ಇಲ್ಲಿ 6 ಇದೆ, ಇಲ್ಲಿ 2 ಇಲ್ಲ. ಆಮೇಲೆ 14 into 14 ತಗೊಂಡಾಗ 196 ಬರುತ್ತೆ ಸ್ನೇಹಿತರೆ. ಇಲ್ಲಿ 9 ಇದೆ, 2 ಇಲ್ಲ. ಸೊ ನಮಗೆ ಬೇಕಾದಂತ ಉತ್ತರ ಸ್ನೇಹಿತರೆ 1. ಸೊ ಇಲ್ಲಿ ನಾವು ಪ್ರಶ್ನೆಯಿಂದ ಉತ್ತರವನ್ನು ಪಡ್ಕೊಳ್ಬಹುದು. ಸೊ ಬೆಲೆಯನ್ನ k ಬೆಲೆಯನ್ನ ನಾವು ಪ್ರಶ್ನೆಯಲ್ಲಿ ಇಟ್ಟು ನೋಡಿದಾಗ ನಮಗೆ ಬೇಕಾದಂತ ಉತ್ತರ ಬರುತ್ತೆ ಸ್ನೇಹಿತರೆ. ಸರಿಯಾದ ಉತ್ತರ k ನ ಬೆಲೆ 1 ಸ್ನೇಹಿತರೆ. ಈಗ ನಾವು 95ನೇ ಸಮಸ್ಯೆಯನ್ನು ಬಿಡಿಸೋಣ ಸ್ನೇಹಿತರೆ. n ಎಂಬುದು ಒಂದು ಧನ ಪೂರ್ಣಾಂಕವಾಗಿದ್ದಾಗ ನೋಡಿ 95ನೇ ಪ್ರಶ್ನೆ, ದಿಸ್ ಇಸ್ 3 to the power 4n minus 4 to the power 3n ಸ್ನೇಹಿತರೆ. n ಎಂಬುದು ಒಂದು ಧನ ಪೂರ್ಣಾಂಕವಾಗಿದ್ದಾಗ 3 to the power 4n minus 4 to the power 3n ಎಂಬುದು ಎಲ್ಲಾ ಸಂದರ್ಭಗಳಲ್ಲಿಯೂ ಈ ಕೆಳಗಿನ ಯಾವುದರಿಂದ ಭಾಗವಾಗುತ್ತದೆ ಅಂತ ಇದೆ ಸ್ನೇಹಿತರೆ. ನಾನು ಆಪ್ಷನ್ ಬರಿತಾ ಇದ್ದೀನಿ. ಒಂದನೇ ಆಪ್ಷನ್ 7, ಎರಡನೇ ಆಪ್ಷನ್ 17, ಮೂರನೇ ಆಪ್ಷನ್ 18, ನಾಲ್ಕನೇ ಆಪ್ಷನ್ 19. ಬನ್ನಿ ಸ್ನೇಹಿತರೆ. ಸೊ ಇಲ್ಲಿ n ಎಂಬುದು ಒಂದು ಧನ ಪೂರ್ಣಾಂಕವಾಗಿದ್ದಾಗ, ಸೊ n is a natural number, positive integer is a natural number. ಸೊ ಇಲ್ಲಿ ನಾವು n ಬೆಲೆಯನ್ನ ನಾವು 1 ಅನ್ನಾಗಿ ತಗೊಳ್ಳೋಣ. ಬನ್ನಿ. ಸೊ 3 to the power 4 into 1 minus 4 to the power 3 into 1. So this is 3 to the power 4 1 ja 4 minus 4 to the power 3 1 ja 3. So 3 to the power 4 ಅಂದ್ರೆ ಎಷ್ಟು ಬರುತ್ತೆ ಸ್ನೇಹಿತರೆ 81
ಮೈನಸ್ 3 ಅನ್ನ ಫೋರ್ಸ್ ಅಲ್ಲ 3 ಇಂಟು 3 ಇಂಟು 3 ಇಂಟು 3 ಮಾಡಿದಾಗ 4 ಟು ದ ಪವರ್ 3 ಅಂದ್ರೆ ಎಷ್ಟು ಬರುತ್ತೆ ಸ್ನೇಹಿತರೆ 64 4 ಕ್ಯೂಬ್ ಈಸ್ 64 ಸೊ 81 ನಲ್ಲಿ 64 ಅನ್ನು ಕಳೆಯಿರಿ ಸೊ ದಿಸ್ ಇಸ್ 11 and this is 7 ಸ್ನೇಹಿತರೆ 11 minus 4 7 ಸ್ನೇಹಿತರೆ 7 minus 6 1 so the required answer where ಇಲ್ಲಿ ಧನ n ಎಂಬುದು ಒಂದು ಧನ ಪೂರ್ಣಾಂಕವಾಗಿದ್ದಾಗ n ಅನ್ನು ಬೆಲೆ ಧನ ಪೂರ್ಣಾಂಕ ತಗೊಂಡಾಗ 3 to the power 3 to the power 4n minus 4 to the power 3n is always divisible by what 17 ಸರಿಯಾದ ಉತ್ತರ ಸ್ನೇಹಿತರೆ 17 ಸರಿಯಾದ ಉತ್ತರ 17 ಒಬ್ಬ ಅಂಗಡಿ ವರ್ತಕನು 8 ಟನ್ ಗೋಧಿಯನ್ನು ಖರೀದಿಸಿ ಅದರಲ್ಲಿ 4.7 ಟನ್ ಗೋಧಿಯನ್ನು ಮಾರುತ್ತಾನೆ ಸೊ 8 ಟನ್ ಗೋಧಿಯನ್ನು ಖರೀದಿಸ್ತಾನೆ ಎಷ್ಟು ಟನ್ ಗೋಧಿ ಸ್ನೇಹಿತರೆ 8 ಟನ್ ಗೋಧಿ ಸೊ ಇಲ್ಲಿ ಸಾಮಾನ್ಯವಾಗಿ ಇದು ಜನರಲ್ ನಾಲೆಜ್ ಸ್ನೇಹಿತರೆ 1 ಟನ್ ಅಂದ್ರೆ ಎಷ್ಟು ಕೆಜಿ ಎಂಬುದು ನಿಮ್ಗೆ ಗೊತ್ತಿರಬೇಕು ಕನ್ವರ್ಷನ್ ಗೊತ್ತು 1 ಟನ್ ಅಂದ್ರೆ 1000 ಕೆಜಿ ಸ್ನೇಹಿತರೆ ಸೊ ಇಲ್ಲಿ 8 ಟನ್ ಗೋಧಿಯನ್ನು ಖರೀದಿಸ್ತಾರೆ 8 ಟನ್ 8 ಗುಣಲೆ 1000 ಮೈನಸ್ ಎಷ್ಟು ಟನ್ ಗೋಧಿಯನ್ನು ಮಾರುತ್ತಾನೆ ಸ್ನೇಹಿತರೆ 4.7 ಗುಣಿಲೆ 1000 ಸೊ ಉಳಿದ ಗೋಧಿಯ ಪ್ರಮಾಣ ಕಿಲೋಗ್ರಾಮ್ಗಳಲ್ಲಿ ಹೇಳಿರಿ ಅಂತ ಇದೆ ಸ್ನೇಹಿತರೆ ಸೊ 8 ಗುಣಿಲೆ 1000 8000 ಮೈನಸ್ ನೋಡಿ ಸ್ನೇಹಿತರೆ 4.7 ಅನ್ನ ಹೆಂಗ್ ಬರೀಬಹುದು 47/10 into 1000 1010 get cancel so 4700 ಸ್ನೇಹಿತರೆ so 4700 so 8000 ಅಲ್ಲಿ 4700 ಅನ್ನು ಕಳೆಯಿರಿ so 0 this is 10 and this is 7 10 minus 7 3 ಸ್ನೇಹಿತರೆ 7 minus 4 3 so the answer is 3300 kg ಸ್ನೇಹಿತರೆ ಸೊ 8 ಟನ್ ಗೋಧಿಯನ್ನು ಖರೀದಿಸಿ ಅದರಲ್ಲಿ 4.7 ಟನ್ ಗೋಧಿಯನ್ನ ಅವನು ಮಾರಿದಾಗ ಅವನ ಹತ್ತಿರ ಉಳಿದ ಗೋಧಿಯನ್ನ ಕಿಲೋಗ್ರಾಮ್ಗಳಲ್ಲಿ ತಿಳಿಸಿ ಅಂತ ಹೇಳಿದರೆ ಸ್ನೇಹಿತರೆ ಅವನಲ್ಲಿ ಉಳಿದ ಗೋಧಿ 3300 ಕೆಜಿ ಇಲ್ಲಿ ಒಂದೇ ಒಂದು ಕಾನ್ಸೆಪ್ಟ್ ಪ್ರಶ್ನೆ ಇದೆ ಸ್ನೇಹಿತರೆ 1 ಟನ್ ಅಂದ್ರೆ ನೀವು 1000 ಕೆಜಿ ಅಂತ ಹೇಳಿ ಬೆಲೆಯನ್ನು ನೆನಪಿಟ್ಕೊಳ್ಬೇಕು ನೀವು ಸೊ ಇದು ಕೂಡ ಒಂದು ಸರಳ ಪ್ರಶ್ನೆ ಸೊ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ಸೊ ನೆಕ್ಸ್ಟ್ ಪ್ರಶ್ನೆ ಈ ರೀತಿಯಾಗಿದೆ 97 ಇದು ಸ್ನೇಹಿತರೆ 97ನೇ ಪ್ರಶ್ನೆ 10ನೇ ತರಗತಿಯಿಂದ ನೋಡಿ ನಾನು ತರಗತಿ ಕೂಡ ಹೇಳ್ತಾ ಇದ್ದೀನಿ ಯಾವ ತರಗತಿ ಯಾವ ಅಧ್ಯಾಯದಲ್ಲಿ ಈ ಪ್ರಶ್ನೆ ಇದೆ ಎಂಬುದನ್ನು ನಾನು ಕ್ಲಿಯರ್ ಕಟ್ ಆಗಿ ನಿಮಗೆ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಸೊ ಇದರಿಂದ ನಿಮಗೆ ಏನು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತಂದ್ರೆ ಸೊ ಯಾವ ಒಂದು ತರಗತಿಯ ಯಾವ ಅಧ್ಯಾಯಕ್ಕೆ ನಾವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕು ಯಾವ ಅಧ್ಯಾಯದಿಂದ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ದಾನೆ ಎಂಬುದು ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ಸೊ ನೀವು ಅಂತ ಒಂದು ಅಧ್ಯಾಯಗಳಿಗೆ ನೀವು ಹೆಚ್ಚಿನ ಕಾನ್ಸಂಟ್ರೇಷನ್ ಹೆಚ್ಚಿನ ಫೋಕಸ್ ಹಾಕಿ ನೀವು ಪ್ರಯತ್ನ ಮಾಡಿದ್ರೆ ಸೊ ನೀವು ಆರಾಮಾಗಿ ಟಿ ಪರೀಕ್ಷೆಯನ್ನ ಪಾಸ್ ಆಗ್ಬೋದು ಸ್ನೇಹಿತರೆ ಬನ್ನಿ ಸೊ 2 ಸಂಖ್ಯೆಗಳ ಮಾಸ ಇದು ಈ ಪ್ರಶ್ನೆ ಏನಾಗಿದೆ ನೋಡ್ತೀನಿ ಮಾಸ 2 ಸಂಖ್ಯೆಗಳ ಮಾಸವು ಎಷ್ಟಿದೆ ಸ್ನೇಹಿತರೆ 34 ಸೊ SCF of two number is 34 and LCM is ಸ್ನೇಹಿತರೆ LCM so LCM is ಲಸ 4284 4284 so ಅದರಲ್ಲಿ ಒಂದು ಸಂಖ್ಯೆಯು one of the number is let a one number be you take A is 204 find the other number you take it as a B ನೋಡಿ ಇಲ್ಲಿ ಎರಡು ಸಂಖ್ಯೆಗಳಿವೆ ಎರಡು ಸಂಖ್ಯೆಗಳ SF ಕೊಟ್ಟಿದ್ದಾರೆ LCM ಕೊಟ್ಟಿದ್ದಾರೆ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಮತ್ತೊಂದು ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದರೆ ಸ್ನೇಹಿತರೆ ಇದು 10ನೇ ತರಗತಿಯಲ್ಲಿ ಬರ್ತಕ್ಕಂತ ಒಂದು ಸೂತ್ರ ಸೊ ಸೂತ್ರ ಈ ರೀತಿ ಇದೆ ಎರಡು ಸಂಖ್ಯೆಗಳ ಗುಣಲಬ್ಧ product of two numbers is equal to the product of their SCF and LCM ಸ್ನೇಹಿತರೆ SCF and LCM this is the very important formula in class 10th chapter real numbers ವಾಸ್ತವ ಸಂಖ್ಯೆಗಳು the chapter name of the chapter in 10th standard is ವಾಸ್ತವ ಸಂಖ್ಯೆಗಳು ಬನ್ನಿ ಸ್ನೇಹಿತರೆ ಬೆಲೆಯನ್ನು ಪುಟ್ ಮಾಡೋಣ ಸೊ ಇಲ್ಲಿ b ಸಮನಾಗಿದೆ ಏನಾಗುತ್ತೆ ಸ್ನೇಹಿತರೆ SCF into LCM is equal to a ಸ್ನೇಹಿತರೆ ಬೆಲೆಯನ್ನು ತುಂಬಿ
HCF ಎಷ್ಟಿದೆ 34, LCM ಇದೆ 4284 and one of the number is 204 ಸ್ನೇಹಿತರೆ ನೋಡಿ. ಸೊ ಇದು 2 ರಿಂದ ಭಾಗ ಹೋಗುತ್ತೆ, 2 1 0 2 2 ಸೊ ದಿಸ್ ಈಸ್ 2 1 2 7 14 ನೋಡಿ ಸ್ನೇಹಿತರೆ. ಸೊ 102 17 ರಿಂದ ಭಾಗ ಹೋಗುತ್ತೆ. ಸೊ ನಿಮಗೆ ಟೇಬಲ್ ಬರಬೇಕು, ಮಗ್ಗಿಗಳು ಬರಬೇಕು ಸ್ನೇಹಿತರೆ. 17 1 17 6 ಸ್ನೇಹಿತರೆ. ಸೊ ದಿಸ್ 4284 is divisible by 6 ಸ್ನೇಹಿತರೆ. ಏಕೆಂದ್ರೆ ಯಾವುದೇ ಸಂಖ್ಯೆ 6 ರಿಂದ ಭಾಗ ಹೋಗಬೇಕಾದ್ರೆ ಆ ಸಂಖ್ಯೆ 2 ರಿಂದಲೂ ಭಾಗ ಹೋಗಬೇಕು ಮತ್ತು 3 ರಿಂದಲೂ ಭಾಗ ಹೋದಾಗ ಆ ಸಂಖ್ಯೆ 6 ರಿಂದ ಭಾಗ ಹೋಗುತ್ತೆ. ದಿಸ್ ಇಸ್ ದ divisibility rule by 6. Any number which is divisible by 2 and 3 is always divisible by 6 ಸ್ನೇಹಿತರೆ. ನೋಡಿ ಇದು 2 ರಿಂದ ಭಾಗ ಹೋಗುತ್ತೆ ಯಾಕಂದ್ರೆ ಸಮಸಂಖ್ಯೆ ಇದೆ. 3 ರಿಂದ ನೋಡೋಣ. ಸೊ 4 2 ಪ್ಲಸ್ 8 10 10 ಪ್ಲಸ್ 14 ಪ್ಲಸ್ 4 18 18 3 ರಿಂದ ಭಾಗ ಹೋಗುತ್ತೆ. ಸೊ 2 ರಿಂದ ಭಾಗ ಹೋಗುತ್ತೆ, 3 ರಿಂದ ಭಾಗ ಹೋಗುತ್ತೆ ಅಂದ್ರೆ ಅದು 6 ರಿಂದ ಭಾಗ ಹೋಗಲೇಬೇಕು. 6 1 6 7 42 ಸ್ನೇಹಿತರೆ. 6 1 6 24 ಆಗುತ್ತೆ, 6 4 24. ಸೊ ಮತ್ತೊಂದು ಸಂಖ್ಯೆ ಏನಾಗಿದೆ ಸ್ನೇಹಿತರೆ 714. ಮತ್ತೊಂದು ಸಂಖ್ಯೆ ಏನಾಗಿದೆ ಸ್ನೇಹಿತರೆ 714. ಸೊ ಇದು ಕೂಡ ಅತ್ಯಂತ ಸರಳವಾದಂತಹ ಸಮಸ್ಯೆ, ನೀವು ನೋಡಬಹುದು. ಸೊ a into b 204 into 714 if you multiply, so this product is equal to 4284 into 34. ಸೊ ಇದು ಒಂದು ಸರಳವಾದಂತಹ ಸಮಸ್ಯೆ ಸ್ನೇಹಿತರೆ. ಸೊ ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ 98ನೇ ಪ್ರಶ್ನೆ ಸ್ನೇಹಿತರೆ. 98ನೇ ಪ್ರಶ್ನೆ ಈ ರೀತಿಯಾಗಿದೆ. ಸೊ ಬಿಗ್ ಬ್ರಾಕೆಟ್, ಸೊ ಸ್ಮಾಲ್ ಬ್ರಾಕೆಟ್ 98.7 ಹೋಲ್ ಸ್ಕ್ವೇರ್ ಮೈನಸ್ 1.3 ಹೋಲ್ ಸ್ಕ್ವೇರ್ ದ ಬೆಲೆ. ಸೊ ಸ್ನೇಹಿತರೆ ಇದು ಕೂಡ ಅತ್ಯಂತ ಸರಳವಾದಂತಹ 7ನೇ ತರಗತಿಯಲ್ಲಿ ಬರ್ತಕ್ಕಂಥ ಸಮಸ್ಯೆ ಸ್ನೇಹಿತರೆ. ಇಲ್ಲಿ ಒಂದು ಐಡೆಂಟಿಟಿಯನ್ನು ಯೂಸ್ ಮಾಡಿದ್ದಾರೆ. ಸೊ ದ ನೇಮ್ ಆಫ್ ದ ಐಡೆಂಟಿಟಿ ಈಸ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಇಸ್ ಈಕ್ವಲ್ ಟು a ಪ್ಲಸ್ b ಇಂಟು a ಮೈನಸ್ b ಸ್ನೇಹಿತರೆ. ಈ ಐಡೆಂಟಿಟಿಯಿಂದ ಈ ಸಮಸ್ಯೆಯನ್ನು ಬಿಡಿಸಿದ್ದಾರೆ. ಇದು 7ನೇ ತರಗತಿಯ ಪ್ರಶ್ನೆ ಸ್ನೇಹಿತರೆ. ಇಲ್ಲಿ a ಅಂದ್ರೆ 98.7, b ಅಂದ್ರೆ 1.3 ಸ್ನೇಹಿತರೆ. ಸೊ ದಿಸ್ ಇಸ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಸಮನಾಗಿದೆ a ಪ್ಲಸ್ b. ಬನ್ನಿ 98.7 ಪ್ಲಸ್ 1.3 ಇಂಟು a ಮೈನಸ್ b 98.7 ಮೈನಸ್ 1.3 ಸ್ನೇಹಿತರೆ. ಸೊ 98.7 ಪ್ಲಸ್ 1.3 ಅನ್ನು ಕೂಡಿಸಿ 98.7 ಪ್ಲಸ್ 1.3 3 plus 7 10 carry 1 1 plus 8 9 9 plus 1 10 carry 1. So 9 plus 1 10. That is the sum is how much 100 into ಇದನ್ನ subtract ಮಾಡಿ 98.7 minus 1.3. 7 minus 3 4. 8 minus 1 7. 97.4 ಸ್ನೇಹಿತರೆ. So 97.4. So 100 into ಇದು ಡೆಸಿಮಲ್ ಇದೆ, ಕನ್ವರ್ಟ್ ಇಂಟು ಫ್ರಾಕ್ಷನ್. That is 974 by 10 ಸ್ನೇಹಿತರೆ. So 1010 get cancelled. 10 into 974, the product is 9740 ಸ್ನೇಹಿತರೆ. So ಇದು ಎರಡನೇ ಆಪ್ಷನ್ ಸರಿಯಾಗಿದೆ ಸ್ನೇಹಿತರೆ. ಎರಡನೇ ಆಪ್ಷನ್ 9740 ಅತ್ಯಂತ ಸರಳವಾದಂತಹ ಸಮಸ್ಯೆ ಸ್ನೇಹಿತರೆ. ಇದು 7ನೇ ತರಗತಿಯ ಒಂದು ಪ್ರಶ್ನೆ ಸ್ನೇಹಿತರೆ. ಬನ್ನಿ ಸೊ ಮತ್ತೊಂದು ಪ್ರಶ್ನೆ 99ನೇ ಪ್ರಶ್ನೆ ಸ್ನೇಹಿತರೆ. 99 ಕ್ವೆಶ್ಚನ್. ಇದು ಕೂಡ 7ನೇ ತರಗತಿಯಿಂದ ಬಂದಂತ ಪ್ರಶ್ನೆ ಸ್ನೇಹಿತರೆ. ಸೊ 99 ನೋಡಿ. ಸೊ 3/4 ಪ್ಲಸ್ 5/2 divided by 10/4 ಇದರ ಬೆಲೆಯು ಕೇಳಿದಾನೆ ಸ್ನೇಹಿತರೆ. ಇದು ಬೋಡೋಮಾಸ್ ಸಮಸ್ಯೆ ಸ್ನೇಹಿತರೆ. ಬೋಡೋಮಾಸ್ ದಲ್ಲಿ ನೋಡಿ ಇಲ್ಲಿ ನಾವು ಡಿಮಾಸ್ ಯೂಸ್ ಮಾಡೋಣ. ಸೊ
ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಸ್ನೇಹಿತರೆ. ಸೊ ಫಸ್ಟ್ ನಾವು ಇಂಥ ಸಮಸ್ಯೆಯಲ್ಲಿ ಫಸ್ಟ್ ಏನನ್ನ ಮಾಡಬೇಕು, ಡಿವಿಷನ್. ಸೊ ಇದನ್ನ ಅದೇ ರೀತಿ ಬರ್ಕೊಳ್ಳೋಣ, 3/4 plus 5/2. ಸೊ ಡಿವಿಷನ್, ಸೊ ರೆಸಿಪ್ರೋಕಲ್ ಆಫ್ 10/4. ಸೊ 10/4 ಉತ್ಕ್ರಮ ಏನಾಗಿದೆ ಸ್ನೇಹಿತರೆ, 4/10. 4/10 ಬನ್ನಿ, 5 1 ಜಾ 5 2 ಜಾ 2 1 ಜಾ 2 2 ಜಾ 2 1 ಜಾ 2 1 ಜಾ. ಸೊ ಮತ್ತೊಂದು ಸಲ ಏನು ಮಾಡ್ತೀನಿ ನೋಡಿ, 5/2 this is reciprocal is 4/10 ಸ್ನೇಹಿತರೆ. ಸೊ 5 1 ಜಾ 5 2 ಜಾ 2 1 ಜಾ 2 2 ಜಾ 2 1 ಜಾ 2 1 ಜಾ ಏನು ಬರುತ್ತೆ ಸ್ನೇಹಿತರೆ, 3/4 plus 1. ಇಲ್ಲಿ ನಾವು LCM ಅನ್ನು ತೆಗೆದುಕೊಳ್ಳಬೇಕು. LCM 4 ಬರುತ್ತೆ ಸ್ನೇಹಿತರೆ. ಸೊ 4 divided by 4 ಅಂದ್ರೆ 1 ಬರುತ್ತೆ. ಸೊ 4 divided by 1, how many times 1 makes 4? That is 4 times ಸ್ನೇಹಿತರೆ. 3 plus 4, so 7/4. The answer is 7/4 ಸ್ನೇಹಿತರೆ. ಸರಿಯಾದಂತಹ ಉತ್ತರ ಥರ್ಡ್ ಆಪ್ಷನ್ ಸ್ನೇಹಿತರೆ. ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್ ಸ್ನೇಹಿತರೆ. ಸೊ ಇದು ನಮಗೆ ಬೇಕಾದಂತಹ ಉತ್ತರ. ಇದು ಕೂಡ 7ನೇ ತರಗತಿಯಿಂದ ಬಂದಂತಹ ಒಂದು ಸಮಸ್ಯೆ ಸ್ನೇಹಿತರೆ. ಬನ್ನಿ ಈಗ ನಾವು 100ನೇ ಪ್ರಶ್ನೆಗೆ ಹೋಗೋಣ. 100ನೇ ಪ್ರಶ್ನೆ ಕೂಡ ಅತ್ಯಂತ ಸರಳವಾದಂತಹ ಪ್ರಶ್ನೆ ಇದೆ ಸ್ನೇಹಿತರೆ. ಇದು ಕೂಡ ಐಡೆಂಟಿಟಿ ಮೇಲೆ ಬರ್ತಕ್ಕಂಥ ಪ್ರಶ್ನೆ. ನೋಡಿ 100ನೇ ಪ್ರಶ್ನೆ ಈ ರೀತಿಯಾಗಿದೆ, 2x² minus 3y whole square ಇದರ ವಿಸ್ತೃತ ರೂಪವು, ಇದರ ವಿಸ್ತೃತ ಎಕ್ಸ್ಪ್ಯಾಂಡೆಡ್ ಫಾರ್ಮ್, ವಿಸ್ತೃತ ರೂಪವು ಅಂತ ಕೇಳಿದ್ರೆ ಸ್ನೇಹಿತರೆ ನೋಡಿ. ಸೊ ಐಡೆಂಟಿಟಿ a minus b whole square is equal to ಏನು ಸ್ನೇಹಿತರೆ, a square plus b square minus 2ab ಸ್ನೇಹಿತರೆ, minus 2ab. ಇಲ್ಲಿ a ಬೆಲೆ ಏನಾಗಿದೆ ಸ್ನೇಹಿತರೆ, 2x² and b ಬೆಲೆ ಏನಾಗಿದೆ ಸ್ನೇಹಿತರೆ, 3y. ಸೊ ಬರಿತಾ ಇದ್ದೀನಿ, ಇದು 7ನೇ ತರಗತಿ ಪ್ರಶ್ನೆ ಸ್ನೇಹಿತರೆ. ಈ ಒಂದು ಐಡೆಂಟಿಟಿ ಮೇಲೆ ಬರ್ತಕ್ಕಂತಹ 2x² minus 3y whole square is equal to a square, that is 2x² whole square plus b square 3y whole square minus 2ab. 2 into a is 2x² and b is 3y. ಬನ್ನಿ ಸ್ನೇಹಿತರೆ, so 2x² whole square means 2x² is multiplied how many times, 2 times, 2x² into 2x². So 2 2 ja 4, x² into x² x to the power 4, that is 4x to the power 4 plus 3y into 3y. So 3 3 ja 9, y into y, y square ಸ್ನೇಹಿತರೆ. So 9y² minus 2 2, this is 2 2 ja 4, 4 3 ja 12, x² y. ಸೊ ಇದು ಬೇಕಾದಂತ ಉತ್ತರ ಸ್ನೇಹಿತರೆ. ಇಲ್ಲಿ ನೀವು ಪ್ರಶ್ನೆ ಏನಾಗಿದೆ ಅಂದ್ರೆ, ಎರಡನೇ ಪ್ರಶ್ನೆಯಲ್ಲಿ ಎರಡನೇ ಆಪ್ಷನ್ ದಲ್ಲಿ ಅಲ್ಲಿ 4x² plus 9y² plus 12xy ಕೊಟ್ಟಿದ್ದಾರೆ. ಆಪ್ಷನ್ ತಪ್ಪಾಗಿದೆ. ಅಲ್ಲಿ ನೀವು minus 12x² y ಅನ್ನ ಬರ್ಕೋಬೇಕು. ಇಲ್ಲಿ ಆಪ್ಷನ್ ದಲ್ಲಿ ಏನಾಗಿದೆ ಸ್ನೇಹಿತರೆ, ಸೊ ಆಪ್ಷನ್ ತಪ್ಪಾಗಿದೆ. ದಿಸ್ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಸೊ ಇಲ್ಲಿ ಉಪಯೋಗಿಸತಕ್ಕಂಥ ಐಡೆಂಟಿಟಿ ಸರಳವಾದಂಥ ಐಡೆಂಟಿಟಿ. ಬನ್ನಿ ಈಗ ನಾವು 101ನೇ ಸಮಸ್ಯೆಯನ್ನು ಬಿಡಿಸೋಣ. ಇದು ಕೂಡ ಅತ್ಯಂತ ಸರಳವಾದಂತಹ ಸಮಸ್ಯೆ ಸ್ನೇಹಿತರೆ. ಸೊ 101ನೇ ಸಮಸ್ಯೆ ಈ ರೀತಿಯಾಗಿದೆ, x² plus y² ಬೆಲೆ ಏನಾಗಿದೆ ಸ್ನೇಹಿತರೆ, 47 ಮತ್ತು xy ಬೆಲೆ ಏನಾಗಿದೆ ಸ್ನೇಹಿತರೆ, 19/2. ಆದರೆ ಇಲ್ಲಿ 3 bracket x plus y whole square plus x minus y whole square ಇದರ ಬೆಲೆಯು ನೋಡಿ ಸ್ನೇಹಿತರೆ. ಇಲ್ಲಿ ಪ್ರಶ್ನೆ ಏನಾಗಿದೆ ಅಂದ್ರೆ, ಇಲ್ಲಿ 2 ಅಂತಿದೆ. 2 ಅಂದಾಗ ನಾವು 2 ತಗೊಂಡಾಗ ಯಾವುದೇ ರೀತಿಯ ಆಪ್ಷನ್ ಬರೋದಿಲ್ಲ ಸ್ನೇಹಿತರೆ. ಅದಕ್ಕಾಗಿ ನಾವು ಇಲ್ಲಿ 2 ಅನ್ನ 3 ಅಂತ ತಗೊಂಡಾಗ ಇಲ್ಲಿ ನಮಗೆ ಬೇಕಾದಂತ ಆಪ್ಷನ್ ಬರುತ್ತೆ. ಇಲ್ಲಿ ಪ್ರಶ್ನೆ ಕೂಡ ಇದು ಕೂಡ ನೀವು ಒರಿಜಿನಲ್ ಕ್ವೆಶ್ಚನ್ ಪೇಪರ್ ನೋಡಿದಾಗ ಗೊತ್ತಾಗುತ್ತೆ, ಇಲ್ಲಿ 3 ಇರಲೇಬೇಕು. ಸೊ ಬನ್ನಿ, ಇದು ಕೂಡ ಐಡೆಂಟಿಟಿ ಸ್ನೇಹಿತರೆ.
ಸೊ ಸೊಲ್ಯೂಷನ್ 3 ಬ್ರಾಕೆಟ್ x plus y whole square plus x minus y whole square ಸ್ನೇಹಿತರೆ. ಸೊ ಇದನ್ನ ನಾನು ಒಳಗೆ ಕಳಿಸ್ತೀನಿ. ಸೊ 3 ನೋಡಿ, ಇದು a plus b whole square, yes, a square plus b square plus 2ab bracket close. This is a minus b whole square, a square plus b square minus 2ab ಸ್ನೇಹಿತರೆ. ಸೊ ಈ ಬ್ರಾಕೆಟ್ ಅನ್ನು 3 ರಿಂದ ಗುಣಿಸಿ 3x square plus 3y square plus 3 2 ja 6xy plus x square plus y square minus 2xy ಸ್ನೇಹಿತರೆ. ಸೊ ಇಲ್ಲಿ 3x square plus x square ಎಷ್ಟಾಗುತ್ತೆ ಸ್ನೇಹಿತರೆ? 4x square. 3y square plus y square ಎಷ್ಟಾಗುತ್ತೆ ಸ್ನೇಹಿತರೆ? 4y square plus 6 minus 2 2xy ಸ್ನೇಹಿತರೆ. ಸೊ ಇಲ್ಲಿ 4 ಅನ್ನು ಕಾಮನ್ ತಗೊಳ್ಳಿ, x square plus y square plus 2xy ಸ್ನೇಹಿತರೆ. ಈಗ 4 into x square plus y square ಬೆಲೆ ಕೊಟ್ಟಿದ್ದಾರೆ ಸ್ನೇಹಿತರೆ 47 plus 2 into xy ಬೆಲೆ ಕೊಟ್ಟಿದ್ದಾರೆ ಸ್ನೇಹಿತರೆ 19/2. ಸೊ 44 into 47 ಮಲ್ಟಿಪ್ಲೈ ಮಾಡಿ, 4 7 ja 28 carry 2, 4 4 ja 16 plus 2 18 ಸ್ನೇಹಿತರೆ, plus 2 1 ja 2 1 ja 19. ಸೊ 188 plus 19 ಸ್ನೇಹಿತರೆ, 9 plus 8 17 carry 1, this is 10 carry 1. So the option is 8 plus 9 17 carry 1, that is 8 plus 1 plus 1 10 carry 1, that is 207. ಇದು ಕೂಡ ಸರಿಯಾದಂತ ಆಪ್ಷನ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ. ಈಗ 102ನೇ ಪ್ರಶ್ನೆ. 102ನೇ ಪ್ರಶ್ನೆ ಕೂಡ ಅತ್ಯಂತ ಸರಳವಾದಂತ ಪ್ರಶ್ನೆ ಸ್ನೇಹಿತರೆ. ಇಲ್ಲಿ x ನ ಶೇಕಡ 15, x 102 ಬನ್ನಿ, x ನ ಶೇಕಡ 15, x ನ ಶೇಕಡ 15 ಎಂಬುದು y ನ ಶೇಕಡ 20ಕ್ಕೆ ಸಮನಾದರೆ, y ನ ಶೇಕಡ 20ಕ್ಕೆ ಸಮನಾದರೆ x ಅನುಪಾತ y ಬೆಲೆ ಎಷ್ಟು ಅಂತ ಕೇಳ್ತಾರೆ ಸ್ನೇಹಿತರೆ. x ನ ಶೇಕಡ 15, x ನ ಶೇಕಡ 15, y ನ ಶೇಕಡ 20ಕ್ಕೆ ಸಮನಾದರೆ x ಅನುಪಾತ y ಬೆಲೆ ಎಷ್ಟು ಸ್ನೇಹಿತರೆ? ಬನ್ನಿ, x ಇಂಟು ಶೇಕಡ 15 ಅಂದ್ರೆ 15% ಈಸ್ ಈಕ್ವಲ್ ಟು y ಇಂಟು ಶೇಕಡ 20 ಅಂದ್ರೆ 20% ಸ್ನೇಹಿತರೆ. ಸೊ x ಇಂಟು ಇದು ಪರ್ಸೆಂಟೇಜ್ ಇರಲಿದೆ, ಸೊ ಕನ್ವರ್ಟ್ ದಿಸ್ ಇಂಟು ಫ್ರಾಕ್ಷನ್ 15%. ಸೊ 15% means 15 divided by 100, out of 100 15, that is the meaning. ಸೊ 15/100 ಸ್ನೇಹಿತರೆ. ಸೊ ಇದು y ಇಂಟು 20/100 ಸ್ನೇಹಿತರೆ. ಸೊ ಇಲ್ಲಿ 100 get ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ. ದಿಸ್ ಈಸ್ 15x is equal to 20y. ಸೊ x by y, y ಅನ್ನು ಈ ಕಡೆ ತಗೊಳ್ಳಿ, ಸೊ 20 ಅನ್ನು ಇದ್ದಂಗೆ ಬರೀರಿ. ಸೊ 15 ಎಲ್ಲ ಆಗುತ್ತೆ ಸ್ನೇಹಿತರೆ, ಡಿನಾಮಿನೇಟರ್ ಅಲ್ಲಿ ಬರುತ್ತೆ. ಸೊ ದಿಸ್ ಈಸ್ x divided by y, 20 as it is, take 15 in the denominator. So 20 and 15 are both divisible by 5 ಸ್ನೇಹಿತರೆ. 5 3 ja 5 4 ja. ಸೊ x ಅನುಪಾತ y ಸಮನಾಗಿದೆ 4 ಅನುಪಾತ 3 ಸ್ನೇಹಿತರೆ. ಸೊ ಇದು ಸರಿಯಾದ ಆಪ್ಷನ್ ಸ್ನೇಹಿತರೆ 2. ಇದು ಕೂಡ 8ನೇ ತರಗತಿಯಲ್ಲಿ ಬರ್ತಕ್ಕಂಥ ಸಮಸ್ಯೆ ಸ್ನೇಹಿತರೆ. x ನ ಶೇಕಡ 15, y ನ ಶೇಕಡ 20ಕ್ಕೆ ಸಮನಾದರೆ x ಅನುಪಾತ y ನ ಬೆಲೆ ಎಷ್ಟಾಗಿದೆ ಸ್ನೇಹಿತರೆ? 4:3. ಸೊ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಬೆಲೆ ಏನಾಗಿದೆ ಸ್ನೇಹಿತರೆ? 47. ಮತ್ತು xy ಬೆಲೆ ಏನಾಗಿದೆ ಸ್ನೇಹಿತರೆ? 19/2. ಆದರೆ ಇಲ್ಲಿ 3 ಬ್ರಾಕೆಟ್ x plus y whole square plus x minus y whole square ಇದರ ಬೆಲೆಯು ನೋಡಿ ಸ್ನೇಹಿತರೆ. ಇಲ್ಲಿ ಪ್ರಶ್ನೆ ಏನಾಗಿದೆ ಅಂದ್ರೆ ಇಲ್ಲಿ 2 ಅಂತಿದೆ. 2 ಅಂದಾಗ ನಾವು 2 ತಗೊಂಡಾಗ ಯಾವುದೇ ರೀತಿ ಆಪ್ಷನ್ ಬರೋದಿಲ್ಲ ಸ್ನೇಹಿತರೆ. ಅದಕ್ಕಾಗಿ ನಾವು ಇಲ್ಲಿ 2 ಅನ್ನ 3 ಅಂತ ತಗೊಂಡಾಗ ಇಲ್ಲಿ ನಮಗೆ ಬೇಕಾದಂತ ಆಪ್ಷನ್ ಬರುತ್ತೆ. ಇಲ್ಲಿ ಪ್ರಶ್ನೆ ಕೂಡ ಇದು ಕೂಡ ನೀವು ಒರಿಜಿನಲ್ ಕ್ವೆಶ್ಚನ್ ಪೇಪರ್ ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ 3 ಇರಲೇಬೇಕು. ಸೊ ಬನ್ನಿ, ಇದು ಕೂಡ ಐಡೆಂಟಿಟಿ ಸ್ನೇಹಿತರೆ.
ಸೊ ಸೊಲ್ಯೂಷನ್ 3 ಬ್ರಾಕೆಟ್ x plus y whole square plus x minus y whole square ಸ್ನೇಹಿತರೆ. ಸೊ ಇದನ್ನ ನಾನು ಒಳಗೆ ಕಳಿಸ್ತೀನಿ. ಸೊ 3 ನೋಡಿ, ಇದು a plus b whole square, yes, a square plus b square plus 2ab bracket close. This is a minus b whole square, a square plus b square minus 2ab ಸ್ನೇಹಿತರೆ. ಸೊ ಈ ಬ್ರಾಕೆಟ್ ಅನ್ನು 3 ರಿಂದ ಗುಣಿಸಿ 3x square plus 3y square plus 3 2 ja 6xy plus x square plus y square minus 2xy ಸ್ನೇಹಿತರೆ. ಸೊ ಇಲ್ಲಿ 3x square plus x square ಎಷ್ಟಾಗುತ್ತೆ ಸ್ನೇಹಿತರೆ? 4x square. 3y square plus y square ಎಷ್ಟಾಗುತ್ತೆ ಸ್ನೇಹಿತರೆ? 4y square plus 6 minus 2 2xy ಸ್ನೇಹಿತರೆ. ಸೊ ಇಲ್ಲಿ 4 ಅನ್ನು ಕಾಮನ್ ತಗೊಳ್ಳಿ, x square plus y square plus 2xy ಸ್ನೇಹಿತರೆ. ಈಗ 4 into x square plus y square ಬೆಲೆ ಕೊಟ್ಟಿದ್ದಾರೆ ಸ್ನೇಹಿತರೆ 47 plus 2 into xy ಬೆಲೆ ಕೊಟ್ಟಿದ್ದಾರೆ ಸ್ನೇಹಿತರೆ 19/2. ಸೊ 4 into 47 ಮಲ್ಟಿಪ್ಲೈ ಮಾಡಿ, 4 7 ja 28 ಕ್ಯಾರಿ 2, 4 4 ja 16 plus 2 18 ಸ್ನೇಹಿತರೆ, plus 2 1 ja 2 1 ja 19. ಸೊ 188 plus 19 ಸ್ನೇಹಿತರೆ, 9 plus 8 17 carry 1, this is 10 carry 1. So the option is 8 plus 9 17 carry 1, that is 8 plus 1 plus 1 10 carry 1, that is 207. ಇದು ಕೂಡ ಸರಿಯಾದ ಆಪ್ಷನ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ. ಈಗ 102ನೇ ಪ್ರಶ್ನೆ. 102ನೇ ಪ್ರಶ್ನೆ ಕೂಡ ಅತ್ಯಂತ ಸರಳವಾದಂತಹ ಪ್ರಶ್ನೆ ಸ್ನೇಹಿತರೆ. ಇಲ್ಲಿ x ನ ಶೇಕಡ 15, x 102 ಬನ್ನಿ, x ನ ಶೇಕಡ 15, x ನ ಶೇಕಡ 15 ಎಂಬುದು y ನ ಶೇಕಡ 20ಕ್ಕೆ ಸಮನಾದರೆ, y ನ ಶೇಕಡ 20ಕ್ಕೆ ಸಮನಾದರೆ x ಅನುಪಾತ y ಬೆಲೆ ಎಷ್ಟು ಅಂತ ಕೇಳ್ತಾರೆ ಸ್ನೇಹಿತರೆ. x ನ ಶೇಕಡ 15, x ನ ಶೇಕಡ 15, y ನ ಶೇಕಡ 20ಕ್ಕೆ ಸಮನಾದರೆ x ಅನುಪಾತ y ಬೆಲೆ ಎಷ್ಟು ಸ್ನೇಹಿತರೆ? ಬನ್ನಿ, x ಇಂಟು ಶೇಕಡ 15 ಅಂದ್ರೆ 15% ಈಸ್ ಈಕ್ವಲ್ ಟು y ಇಂಟು ಶೇಕಡ 20 ಅಂದ್ರೆ 20% ಸ್ನೇಹಿತರೆ. ಸೊ x ಇಂಟು ಇದು ಪರ್ಸೆಂಟೇಜ್ ಇರಲಿದೆ, ಸೊ ಕನ್ವರ್ಟ್ ದಿಸ್ ಇಂಟು ಫ್ರಾಕ್ಷನ್. 15%, so 15% means 15 divided by 100, out of 100 15, that is the meaning. So 15/100 ಸ್ನೇಹಿತರೆ. ಸೊ ಇದು y into 20/100 ಸ್ನೇಹಿತರೆ. ಸೊ ಇಲ್ಲಿ 100 get ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ. This is 15x is equal to 20y. ಸೊ x by y, y ಅನ್ನು ಈ ಕಡೆ ತಗೊಳ್ಳಿ, ಸೊ 20 ಅನ್ನು ಇದ್ದಂಗೆ ಬರೀರಿ. ಸೊ 15 ಎಲ್ಲ ಆಗುತ್ತೆ ಸ್ನೇಹಿತರೆ, ಡಿನಾಮಿನೇಟರ್ ಅಲ್ಲಿ ಬರುತ್ತೆ. ಸೊ ದಿಸ್ is x divided by y, 20 as it is, take 15 in the denominator. So 20 and 15 are both divisible by 5 ಸ್ನೇಹಿತರೆ. 5 3 ja 5 4 ja. ಸೊ x ಅನುಪಾತ y ಸಮನಾಗಿದೆ 4 ಅನುಪಾತ 3 ಸ್ನೇಹಿತರೆ. ಸೊ ಇದು ಸರಿಯಾದ ಆಪ್ಷನ್ ಸ್ನೇಹಿತರೆ 2. ಇದು ಕೂಡ 8ನೇ ತರಗತಿಯಲ್ಲಿ ಬರ್ತಕ್ಕಂಥ ಸಮಸ್ಯೆ ಸ್ನೇಹಿತರೆ. x ನ ಶೇಕಡ 15, y ನ ಶೇಕಡ 20ಕ್ಕೆ ಸಮನಾಗಿದ್ದರೆ x ಅನುಪಾತ y ನ ಬೆಲೆ ಎಷ್ಟಾಗಿದೆ ಸ್ನೇಹಿತರೆ? 4:3. ಸೊ ಇಲ್ಲಿ ನಾವು 103ನೇ ಪ್ರಶ್ನೆ ಇದೆ ಸ್ನೇಹಿತರೆ. 103ನೇ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ನಕ್ಷೆಯ ಅಳತೆಯ ಪ್ರಮಾಣವು 1:50,000. ಒಂದು ನಕ್ಷೆ ಮೇಲೆ ಎರಡು ಪಟ್ಟಣಗಳ ದೂರ ಅಥವಾ ಎರಡು ಕ್ಯಾಪಿಟಲ್ ಸಿಟಿಗಳ ದೂರ ಅಥವಾ ಹೆದ್ದಾರಿಗಳ ನಡುವಿನ ದೂರ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ನಡುವಿನ ದೂರವನ್ನ ನಾವು ಕನ್ವರ್ಷನ್ ಮಾಡಿ ನಾವು ಬರಿತೇವೆ ಸ್ನೇಹಿತರೆ. ಯಾಕಂದ್ರೆ ಅವು ಕಿಲೋಮೀಟರ್ ಮೈಲ್ ದೂರದಲ್ಲಿ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಇರ್ತವೆ. ಅದನ್ನ ನಾವು ಏನ್ ಮಾಡ್ತೀವಿ? ಕನ್ವರ್ಟ್ ಮಾಡ್ಕೋತೀವಿ. ನಮ್ಮ ಸ್ಕೇಲ್ದಲ್ಲಿ ಕನ್ವರ್ಟ್ ಮಾಡ್ಕೊಂಡು ನಕ್ಷೆಯನ್ನ ಡ್ರಾ ಮಾಡ್ತೀವಿ. ಸೊ ಒಂದು ನಕ್ಷೆಯ ಅಳತೆಯ ಪ್ರಮಾಣ ಏನಾಗಿದೆ ಸ್ನೇಹಿತರೆ? 1:50,000. ಈ
ನಕ್ಷೆಯಲ್ಲಿ ಎಬಿಸಿ ಎಂಬ ತ್ರಿಭುಜಾಕಾರದ ನಿವೇಶನವನ್ನು ಒಂದು ಎಬಿಸಿ ಅಂತಕ್ಕಂಥ ಒಂದು ನಿವೇಶನ ತ್ರಿಭುಜಾಕಾರದ ಒಂದು ನಿವೇಶನ ಸ್ನೇಹಿತರೆ ಎಬಿಸಿ. ಸೊ ಎಬಿ ಎಷ್ಟಿದೆ ಸ್ನೇಹಿತರೆ 2 ಸೆಂಟಿಮೀಟರ್, ಬಿಸಿ 3.5 ಸೆಂಟಿಮೀಟರ್ ಇದೆ ಸ್ನೇಹಿತರೆ. ಸೊ ಬಿಸಿ ಇದು ತ್ರಿಭುಜ ಲಂಬಕೋನ ತ್ರಿಭುಜ ಇದೆ ಸ್ನೇಹಿತರೆ, ಲಂಬಕೋನ ತ್ರಿಭುಜ. ಸೊ ಲಂಬಕೋನ ತ್ರಿಭುಜ ಕೋನ ಬಿ ಏನಾಗಿದೆ 90 ಡಿಗ್ರಿ. ಸೊ ದಿಸ್ ಇಸ್ ಎ ಬಿ ಅಂಡ್ ಸಿ. ಸೊ ಎ ಬಿ ಇಸ್ 2 ಸೆಂಟಿಮೀಟರ್ ಅಂಡ್ ಬಿ ಸಿ ಇಸ್ 3.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಆಗ ತ್ರಿಭುಜದ ಬಿ ಸಿ ಬಾಹುವಿನ ನಿಜವಾದ ಅಳತೆ ಕಿಲೋಮೀಟರ್ಗಳಲ್ಲಿ. ಸೊ ಅವು ಎದರಲ್ಲಿ ಕೇಳಿದಾನೆ ಸ್ನೇಹಿತರೆ, ಕಿಲೋಮೀಟರ್ದಲ್ಲಿ ಕೇಳಿದ್ದಾನೆ ಸ್ನೇಹಿತರೆ. ಸೊ ಬಿಸಿ ಬಾಹುವಿನ ನಿಜವಾದ ಅಳತೆ ಕಿಲೋಮೀಟರ್ಗಳಲ್ಲಿ ಕೇಳಿದ್ದಾನೆ, ಕಿಲೋಮೀಟರ್ಗಳಲ್ಲಿ ಅವನು ಕೇಳಿದ್ದಾನೆ ಸ್ನೇಹಿತರೆ. ಬನ್ನಿ ಈಗ ಇಲ್ಲಿ 1,000 ಅಂದ್ರೆ ಅವ್ರಿಗೆ 1,000 ಸೆಂಟಿಮೀಟರ್ ಅಂದ್ರೆ ಏನಂತ ತಗೊಂಡಿದ್ದಾರೆ ಸ್ನೇಹಿತರೆ, 50,000 ಯೂನಿಟ್ ಅಂತ ತಗೊಂಡಿದ್ದಾರೆ. 1 ಸೆಂಟಿಮೀಟರ್ ಅಂದ್ರೆ 50,000 ಯೂನಿಟ್ ಅಂತ ತಗೊಂಡಿದ್ದಾರೆ ಸ್ನೇಹಿತರೆ. 3.5 ಸೆಂಟಿಮೀಟರ್ ಅಂದ್ರೆ ಎಷ್ಟು ಯೂನಿಟ್ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ದಿಸ್ ಈಸ್ 50,000 into 3.5 ಸ್ನೇಹಿತರೆ. ಸೊ ದಿಸ್ ಈಸ್ 50,000 into 3.5 ಅನ್ನು ಯಾವ ರೀತಿ ಬರೀಬಹುದು ಸ್ನೇಹಿತರೆ, 35/10. ದಿಸ್ ಇಸ್ ಇನ್ ಫ್ರಾಕ್ಷನ್ ಸ್ನೇಹಿತರೆ. ಸೊ ಇಲ್ಲಿ 0 ಹೋಗುತ್ತೆ. ಸೊ 5,000 into 35. ಸೊ 35 5 into 35 ಮಲ್ಟಿಪ್ಲೈ ಮಾಡಿ 5 5 is 25 ಸ್ನೇಹಿತರೆ, ಕ್ಯಾರಿ 2. 5 3 is 15, 15 plus 2 17. ಎಷ್ಟು 0 ಸ್ನೇಹಿತರೆ, 3 0. ಸೊ ಇದು ಎದರಲ್ಲಿ ಬಂತು ಸ್ನೇಹಿತರೆ, ಸೆಂಟಿಮೀಟರ್ದಲ್ಲಿ ಬಂತು. ಈಗ ನಮಗೆ ಕೇಳಿದಂತ ಉತ್ತರ ಎದರಲ್ಲಿದೆ, ಕಿಲೋಮೀಟರ್ಗಳಲ್ಲಿ. ಬನ್ನಿ ಸ್ನೇಹಿತರೆ, 1 ಕಿಲೋಮೀಟರ್ ಅಂದ್ರೆ 1,000 ಮೀಟರ್. 1 ಕಿಲೋಮೀಟರ್ ಅಂದ್ರೆ 1,000 ಮೀಟರ್ ಸ್ನೇಹಿತರೆ. ಸೊ 1 ಮೀಟರ್ ಅಂದ್ರೆ ಎಷ್ಟು ಸೆಂಟಿಮೀಟರ್ ಸ್ನೇಹಿತರೆ, 100 ಸೆಂಟಿಮೀಟರ್. 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್. ಸೊ 1,000 ಗುಣಿಲೆ 100. So after 1 how many zeros? 5 zeros. So this is in centimeters. So 1 kilometer ಅಂದ್ರೆ ಎಷ್ಟು ಸೆಂಟಿಮೀಟರ್ ಸ್ನೇಹಿತರೆ, 1,00,000 ಸೆಂಟಿಮೀಟರ್. 1,00,000 ಸೆಂಟಿಮೀಟರ್. ಸೊ ನಾವು ಇದನ್ನ ಡಿವೈಡ್ ಮಾಡೋಣ. 1,00,000ದಿಂದ 5 0. ಸೊ ಇಲ್ಲಿ 3 0 ಹೋಗುತ್ತೆ ಸ್ನೇಹಿತರೆ. ಸೊ 175 ಭಾಗಿಲೆ 100. So the right answer is 1.75 kilometers ಸ್ನೇಹಿತರೆ. The right answer is 1.75 kilometers ಸ್ನೇಹಿತರೆ. ಸೊ ಈ ರೀತಿ ಈ ಪ್ರಶ್ನೆ 8ನೇ ತರಗತಿಯಲ್ಲಿ ಬರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. The name of the chapter is ratio and proportion. ನಾವು ಯಾವ ರೀತಿಯಾಗಿ ಮಾಡಿದೀವಿ, 1 ಸೆಂಟಿಮೀಟರ್ ಅಂದ್ರೆ ನಕ್ಷೆಯಲ್ಲಿ ಏನು ತಗೊಂಡಿದ್ದಾರೆ, 50,000 ಯೂನಿಟ್ ಅಂದ್ರೆ ಬಿಸಿ ಬಾಹುವಿನ ಉದ್ದ ಎಷ್ಟಾಗಿದೆ, 3.5 ಸೆಂಟಿಮೀಟರ್. ಇದನ್ನ ಕಿಲೋಮೀಟರ್ಗಳಲ್ಲಿ ಹೇಳಿ ಅಂತ ಹೇಳಿದ್ದಾರೆ ಸ್ನೇಹಿತರೆ, ಕಿಲೋಮೀಟರ್ಗಳಲ್ಲಿ. ಸೊ ಇದು 50,000 3.5 ಅಂದ್ರೆ ಎಷ್ಟಾಯ್ತು ಸ್ನೇಹಿತರೆ, ಇದು 1,00,000. ಸೊ ಇದನ್ನು ನಾವು 17530 ಡಿವೈಡೆಡ್ ಬೈ 1 lakh ಮಾಡಿದಾಗ ನಮಗೆ ಏನು ಬರುತ್ತೆ, 1.75 ಕಿಲೋಮೀಟರ್ ಬರುತ್ತೆ ಸ್ನೇಹಿತರೆ. 1.75 ಕಿಲೋಮೀಟರ್. ದಿಸ್ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಸೊ ಈಗ ನಾವು ಮುಂದಿನ ಪ್ರಶ್ನೆಯನ್ನು ಮಾಡೋಣ. ಓಕೆ ಸ್ನೇಹಿತರೆ, 104ನೇ ಪ್ರಶ್ನೆ. ಇದು ಕೂಡ ಒಂದು 7ನೇ ತರಗತಿಯಲ್ಲಿ ಬರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ, ತ್ರಿಭುಜಗಳು ಅಂತಕ್ಕಂಥ ಪಾಠದಲ್ಲಿ. ಇದು ಸೊ ತ್ರಿಭುಜ ಎಬಿಸಿಯಲ್ಲಿ ಎಬಿ ಸಮನಾಗಿದೆ ಬಿಸಿ ಅಂದ್ರೆ ಇದು ಐಸೋಸೆಲಸ್ ಟ್ರಯಾಂಗಲ್ ತ್ರಿಭುಜ ಸ್ನೇಹಿತರೆ. ಐಸೋಸೆಲಸ್ ಟ್ರಯಾಂಗಲ್ ತ್ರಿಭುಜ, ಸಮದ್ವಿಬಾಹು ತ್ರಿಭುಜ. ಸೊ ಸಮದ್ವಿಬಾಹು ತ್ರಿಭುಜದಲ್ಲಿ ಸ್ನೇಹಿತರೆ, ದ ಬೇಸ್ angles are equal or the angles opposite to the equal sides are equal ಸ್ನೇಹಿತರೆ. ಸೊ ಅಲ್ಲಿ ಈ ಎರಡು ಕೋನಗಳು ಸಮನಾಗಿರ್ತವೆ ಸ್ನೇಹಿತರೆ. ಯಾಕಂದ್ರೆ ಎರಡು ಬಾಹುಗಳು ಸಮ ಇವೆ. ಸೊ ಇವೆರಡು ಬಾಹುಗಳು ಸಮ ಇದ್ದಾಗ ಅವುಗಳ ಬೇಸ್ ಕೋನಗಳು, ಪಾದ ಕೋನಗಳು ಸಮ ಇರ್ತವೆ ಸ್ನೇಹಿತರೆ. ಈಗ ನಮಗೆ ಏನ್ ಕೇಳಿದರೆ, ಎ ಬಿ ಸಿ ಈ ಕೋನವನ್ನು ಕಂಡುಹಿಡಿಯಬೇಕಂತ ಕೇಳಿದ್ದಾರೆ ಸ್ನೇಹಿತರೆ.
ಸೊ ಇಲ್ಲಿ ಈ ಕೋನ ಅಂದ್ರೆ ಯಾವ ಕೋನ? ಕೋನ ACB ಪ್ಲಸ್ ಕೋನ ACD ಈಸ್ ಈಕ್ವಲ್ ಟು 180 ಡಿಗ್ರಿ ಸ್ನೇಹಿತರೆ. ಯಾಕಂತಂದ್ರೆ ಲೀನಿಯರ್ ಪೇರ್ ACB ಪ್ಲಸ್ ACD ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ನಮಗೆ ACB ಗೊತ್ತಿಲ್ಲ, ಕಂಡುಹಿಡಿಯೋಣ. ಪ್ಲಸ್ ACD ಎಷ್ಟಿದೆ ಸ್ನೇಹಿತರೆ? ಬಾಹ್ಯ ಕೋನ 115 ಸಮನಾಗಿದೆ 180. ಸೊ ಕೋನ ACB ಸಮನಾಗಿದೆ 180 ಮೈನಸ್ 115 ಸ್ನೇಹಿತರೆ. ಸೊ 10 ದಲ್ಲಿ 5 ಹೋದ್ರೆ 5, 7 ದಲ್ಲಿ 1 ಹೋದ್ರೆ 6, 0 ಸ್ನೇಹಿತರೆ. ಸೊ ದಿಸ್ ಆಂಗಲ್ ಇಸ್ ಹೌ ಮಚ್ ಸ್ನೇಹಿತರೆ? 65. ಇದು 65 ಇದ್ದಾಗ ಇದು ಕೂಡ 65 ಆಗುತ್ತೆ, ಯಾಕಂದ್ರೆ ಬೇಸ್ ಕೋನಗಳು. 65 ಪ್ಲಸ್ 65 130. ಸೊ ತ್ರಿಭುಜದ ಒಟ್ಟು ಒಳಕೋನಗಳ ಮೊತ್ತ 180. 180ರಲ್ಲಿ 130 ಹೋದಾಗ ಈ ಕೋನ ಎಷ್ಟು ಬರುತ್ತೆ ಸ್ನೇಹಿತರೆ? 50 ಡಿಗ್ರಿ. ಎಷ್ಟು ಬರುತ್ತೆ? 50 ಡಿಗ್ರಿ. ಕೋನ ABC ಏನಾಗಿದೆ ಸ್ನೇಹಿತರೆ? 50 ಡಿಗ್ರಿ. ಸರ್ ಇದು ಕೂಡ ಫಸ್ಟ್ ಆಪ್ಷನ್ is the right option sir. So next the question is, ಇದು ಕೂಡ ಸರಳವಾದಂತ ಸಮಸ್ಯೆ. ಚಕ್ರೀಯ ಚತುರ್ಭುಜಗಳು, ಇದು 9ನೇ ತರಗತಿಯಲ್ಲಿ ಬರ್ತಕ್ಕಂತ ಸ್ನೇಹಿತರೆ. 9ನೇ ತರಗತಿ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್. ಸೊ ವಾಟ್ ಇಸ್ a cyclic quadrilateral? ಚಕ್ರೀಯ ಚತುರ್ಭುಜ ಅಂದ್ರೆ ಏನು ಸ್ನೇಹಿತರೆ? ಸೊ ಚತುರ್ಭುಜದ 4 ಶೃಂಗಗಳು ಎಲ್ಲಿರ್ಬೇಕು ಸ್ನೇಹಿತರೆ? ವೃತ್ತದ ಮೇಲಿರಬೇಕು. A cyclic quadrilateral is a quadrilateral whose all 4 vertices lie on the circle. So this is a cyclic quadrilateral, ಚಕ್ರೀಯ ಚತುರ್ಭುಜ ಸ್ನೇಹಿತರೆ. ಸೊ ಒಂದು ಚಕ್ರೀಯ ಚತುರ್ಭುಜದಲ್ಲಿ ಇರುವ ವಿರುದ್ಧ ಕೋನಗಳ ಮೊತ್ತ ಅಂದ್ರೆ ಈ ಕೋನ, ಈ ಕೋನ, ಈ ಕೋನ, ಈ ಕೋನಗಳ ಮೊತ್ತ ಎಷ್ಟು? ಸೊ ವಿರುದ್ಧ ಕೋನಗಳ ಮೊತ್ತ ಎಷ್ಟಾಗುತ್ತೆ ಸ್ನೇಹಿತರೆ? 180. ಸೊ ಚಕ್ರೀಯ ಚತುರ್ಭುಜದಲ್ಲಿ ಇರುವ ವಿರುದ್ಧ ಕೋನಗಳ ಮೊತ್ತ ಸ್ನೇಹಿತರೆ 180. ಮೂರನೇ ಆಪ್ಷನ್ ರೈಟ್ ಆಪ್ಷನ್ ಸ್ನೇಹಿತರೆ. ಸೊ ಈಗ 106ನೇ ಪ್ರಶ್ನೆ ಸ್ನೇಹಿತರೆ. ತ್ರಿಭುಜದ 3 ಹರಕೋನಗಳ ಮೊತ್ತ ಸ್ನೇಹಿತರೆ. ಇದೊಂದು ತ್ರಿಭುಜ ಇದೆ, ಇದೊಂದು ತ್ರಿಭುಜ. ಸೊ ಇದು ಹರಕೋನ, ಹರಕೋನ, ಹರಕೋನ ಸ್ನೇಹಿತರೆ. ಸೊ ಇದು ನೀವು ಒಂದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ತಗೊಳ್ಳಿ. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ದಲ್ಲಿ ಈಚ್ ಕೋನ ಎಷ್ಟಿರುತ್ತೆ ಸ್ನೇಹಿತರೆ? 60 ಡಿಗ್ರಿ. ಸೊ ಇದು 60 ಇದ್ದಾಗ ಇದು ಎಷ್ಟಿರುತ್ತೆ ಸ್ನೇಹಿತರೆ? 120, 120, 120. ಯಾಕಂದ್ರೆ ಲೀನಿಯರ್ ಪೇರ್. What is the meaning of linear pair? The sum of the two angles makes 180 degree. So ಇವು ಹರಕೋನಗಳು 120, 120, 120, 120 plus 120 plus 120, 360 ಡಿಗ್ರಿ. ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ. ತ್ರಿಭುಜದ 3 ಹರಕೋನಗಳ ಮೊತ್ತ ಎಷ್ಟು ಲಂಬ ಕೋನಗಳಿಗೆ ಸಮ? ಲಂಬ ಕೋನ ಅಂದ್ರೆ ಎಷ್ಟು ಸ್ನೇಹಿತರೆ? 90 ಡಿಗ್ರಿ. ಸೊ 360 ಡಿಗ್ರಿ divided by 90, 0 0 get cancel, 9 1 ja 9 4 ja. ಸೊ 4 ಲಂಬ ಕೋನಗಳಿಗೆ ಅಂದ್ರೆ ತ್ರಿಭುಜದ ಹರಕೋನಗಳ ಒಟ್ಟು ಮೊತ್ತವು 4 ಲಂಬ ಕೋನಗಳಿಗೆ ಸಮನಾಗಿರುತ್ತದೆ. 4 ಲಂಬ ಕೋನಗಳಿಗೆ ಸಮನಾಗಿರುತ್ತದೆ. ಇದು ಪ್ರಶ್ನೆಯಾಗಿದೆ ಸ್ನೇಹಿತರೆ. ಈಗ 106ನೇ ಪ್ರಶ್ನೆ ಸ್ನೇಹಿತರೆ. 107ನೇ ಪ್ರಶ್ನೆ. ಒಂದು ಸಮಬಾಹು ತ್ರಿಭುಜದ ಪರಿಭ್ರಮಣ ಕೋನವು, ನೋಡಿ ಇದು ಕೂಡ ಒಂದು ಸಮಬಾಹು ತ್ರಿಭುಜದ, ಒಂದು ಸಮಬಾಹು ತ್ರಿಭುಜದ ಪರಿಭ್ರಮಣ ಕೋನ. ಪರಿಭ್ರಮಣ ಅಂದ್ರೆ ರೊಟೇಷನ್, ತಿರುಗಿಸೋದು. ಪರಿಭ್ರಮಣ ಕೋನ. ತ್ರಿಭುಜ ಎಂತದಿದೆ ಸ್ನೇಹಿತರೆ? ಸಮಬಾಹು ತ್ರಿಭುಜ. ಸೊ 3 ಬಾಹುಗಳ ಸಮ ಆಗಿವೆ. ಎಸ್ ಎಸ್. ಸೊ ಇಲ್ಲಿ 360 ನೋಡಿ ಸ್ನೇಹಿತರೆ, 360 ಭಾಗಿಲೆ ಲೈನ್ ಆಫ್ ಸಿಮೆಟ್ರಿ. ಲೈನ್ ಆಫ್ ಸಿಮೆಟ್ರಿ ಏನಾಗಿದೆ ಸ್ನೇಹಿತರೆ? 3 ಇವೆ. ಸೊ ಡಿವೈಡೆಡ್ ಬೈ 3. ಸೊ 3 1 ja 3 2 ja. ಸೊ 120 ಡಿಗ್ರಿ ಸ್ನೇಹಿತರೆ. ಸೊ ಒಂದು ಸಮಬಾಹು ತ್ರಿಭುಜದ ಪರಿಭ್ರಮಣ ಕೋನ ಎಷ್ಟಾಗಿದೆ? 120 ಡಿಗ್ರಿ ಸ್ನೇಹಿತರೆ. ಇದು 7ನೇ ತರಗತಿಯಲ್ಲಿ ಸಿಮೆಟ್ರಿ ಅಂತಕ್ಕಂಥ ಚಾಪ್ಟರ್ ದಲ್ಲಿ ಬರ್ತಕ್ಕಂಥ ಸ್ನೇಹಿತರೆ. ಹೊಸ ಸಿಲೆಬಸ್ ದಲ್ಲಿ 7ನೇ ತರಗತಿಯಲ್ಲಿ ಈ ಸಮಸ್ಯೆ ಇದೆ ಸ್ನೇಹಿತರೆ. ಸಮಬಾಹು ತ್ರಿಭುಜದ ಪರಿಭ್ರಮಣ ಕೋನ ಎಷ್ಟಿದೆ ಅಂದ್ರೆ ಇದನ್ನು ನಾವು 3 ರೀತಿ
ನಾವು ಈ ರೀತಿ ಕಟ್ ಮಾಡಿದಾಗ ನಮಗೆ ಸಮರೂಪ 2 ಸಿಗ್ತವೆ, ಈ ರೀತಿ ಕಟ್ ಮಾಡಿದಾಗ ಸಮರೂಪ 2 ಸಿಗ್ತವೆ, ಮತ್ತು ಈ ರೀತಿ ಕಟ್ ಮಾಡಿದಾಗ 2 ಸಮರೂಪ ಸಿಗ್ತವೆ. So line of axis are 3. Here the number of line of axis are 3. The total angle of the total 360 degree divided by 3 means you get the 120 degree ಸ್ನೇಹಿತರೆ. How much? 120 degree ಸ್ನೇಹಿತರೆ. ಸೊ ಇದು ಕೂಡ ಅತ್ಯಂತ ಸರಳವಾದಂತಹ ಸಮಸ್ಯೆ ಸ್ನೇಹಿತರೆ. ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಪ್ರಶ್ನೆ ಸ್ವಲ್ಪ ಇದು 10ನೇ ತರಗತಿಯ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ ಏನ್ ಸ್ನೇಹಿತರೆ, ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ ಬರ್ತಕ್ಕಂಥ ಚಾಪ್ಟರ್ ಪ್ರಶ್ನೆ ಸ್ನೇಹಿತರೆ. ಸೊ ಇಲ್ಲಿ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್, ಸೊ ಇದು ಒಂದು ವೃತ್ತ ಸ್ನೇಹಿತರೆ. 109ನೇ ಪ್ರಶ್ನೆ ವೃತ್ತ. ಸೊ ಇದೇನಾಗಿದೆ ಸ್ನೇಹಿತರೆ, ವ್ಯಾಸ, ಇದು ಕೂಡ ವ್ಯಾಸ. ಸೊ ಇದು ಕೇಂದ್ರ ಸ್ನೇಹಿತರೆ. ಅಂದ್ರೆ ವೃತ್ತವನ್ನ 4 ಸಮಭಾಗಗಳಾಗಿ ಮಾಡಿದರೆ ಇದರಲ್ಲಿ 2 ಭಾಗಗಳನ್ನ ಏನ್ ಮಾಡಿದರೆ ಸ್ನೇಹಿತರೆ, ಬಣ್ಣ ಹಚ್ಚಿದ್ದಾರೆ, ಶೇಡೆಡ್ ಹಚ್ಚಿದ್ದಾರೆ, ಬಣ್ಣ ಹಚ್ಚಿದ್ದಾರೆ. ಸೊ ಈಗ ಇದು ಬಣ್ಣ ಹಚ್ಚಿದ ಪ್ರದೇಶ. ಸೊ ಈ ಚಿತ್ರದಲ್ಲಿ ಎಸಿ ಮತ್ತು ಬಿಡಿಗಳು, ಎಸಿ ಅಂದ್ರೆ ಅವನು ಪಟ್ಟಿಲ್ಲ ವ್ಯಾಸ ಅಂತ, ಬಟ್ ಅವು ಎಸಿ ಮತ್ತು ಬಿಡಿಗಳು ಪರಸ್ಪರ ಲಂಬವಾಗಿರ್ತವೆ, ಇವು ವ್ಯಾಸ. ಸೊ ಈ ಛಾಯೀಕೃತ ಭಾಗದ ವಿಸ್ತೀರ್ಣ ಪಟ್ಟಿದ್ದಾರೆ ಸ್ನೇಹಿತರೆ. ಛಾಯೀಕೃತ ಭಾಗದ ವಿಸ್ತೀರ್ಣ ಎಷ್ಟಿದೆ, 308 ಚದುರ ಸೆಂಟಿಮೀಟರ್ ಸ್ನೇಹಿತರೆ. ಇಲ್ಲಿ ಅವ್ರು ಕೇಳಿದಂತ ಪ್ರಶ್ನೆ ಎಸಿಯ ಉದ್ದ ಎಷ್ಟು, ಅಂದ್ರೆ ವ್ಯಾಸದ ಉದ್ದ ಎಷ್ಟು ಅಂತ ಸ್ನೇಹಿತರೆ. ಸೊ ಈ ಛಾಯೀಕೃತ ಭಾಗ ವಿಸ್ತೀರ್ಣ 308. ಈ ಛಾಯೀಕೃತ ಭಾಗ ಒಟ್ಟು ಒಂದು ಸರ್ಕಲಿನ ಎಷ್ಟು ಭಾಗ ಇದೆ ಸ್ನೇಹಿತರೆ, ಅರ್ಧ ಭಾಗ, half of the circle. The area of the shaded region is half of the circle. We know that. What is the formula to calculate the area of the circle? Pi r square. So area of the circle formula is pi r square, and this shaded region is how much? Half of the pi r square, half of the area of the circle. So pi r square. So here pi r square is equal to 2 into 308 ಸ್ನೇಹಿತರೆ. ಯಾವ ಗುಣಾಕಾರ? ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ದಿಸ್ ಇಸ್ r square is equal to 2 into 308 divided by pi ಬೆಲೆ ಸ್ನೇಹಿತರೆ, divided by pi. ಸೊ ಇಲ್ಲಿ 2 into 308 divided by pi ಬೆಲೆ 22 into 7. ಸೊ 22 by 7, 7 ಎಲ್ಲಿಗೆ ಹೋಗುತ್ತೆ, ನ್ಯೂಮರೇಟರ್. ಸೊ 2 1 ಜ 2, 11 ಜ ಸ್ನೇಹಿತರೆ. ಸೊ 11 2 ಜ 22, 8 ಉಳಿಯುತ್ತೆ 88, 11 8 ಜ 88. ಸೊ r ಸ್ಕ್ವೇರ್ ಇತ್ತು ಏನು ಬರುತ್ತೆ ಸ್ನೇಹಿತರೆ, 28 into 7. ಸೊ r ಸ್ಕ್ವೇರ್ is equal to 7 8 ಜ 56, ಕ್ಯಾರಿ 5, 7 2 ಜ 14 plus 5 19 ಸ್ನೇಹಿತರೆ. ಸೊ ಸ್ಕ್ವೇರ್ ಇಲ್ಲಿ ವರ್ಗಮೂಲ ಬರುತ್ತೆ. ಸೊ 196 ಪೂರ್ಣ ವರ್ಗ ಸಂಖ್ಯೆ ಸ್ನೇಹಿತರೆ. So the square root of 196 is 14 centimeter. So what he asked, AC ಸ್ನೇಹಿತರೆ. AC is what? Diameter. Diameter is 2 times the radius ಸ್ನೇಹಿತರೆ, 2r. That is 2 into 14, that is 28 centimeter ಸ್ನೇಹಿತರೆ. AC ಯ ಉದ್ದ 28 ಸೆಂಟಿಮೀಟರ್. ಇದು ಸರಿಯಾದಂತ ಆಪ್ಷನ್ ಸ್ನೇಹಿತರೆ, ಎರಡನೇ ಆಪ್ಷನ್ ಆಗಿದೆ ಸ್ನೇಹಿತರೆ. ಸೊ ಈ ದಿನದ ಕೊನೆಯ ಪ್ರಶ್ನೆ ಸ್ನೇಹಿತರೆ, ಬನ್ನಿ ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. ಇಲ್ಲಿ 110ನೇ ಪ್ರಶ್ನೆ. n ಸಮನಾಗಿದೆ 10, ಸರಾಸರಿ ಸಮನಾಗಿದೆ 12, ಆದರೆ ಸಮೇಶನ್ fx ನ ಬೆಲೆ ಎಷ್ಟು, ಸಮೇಶನ್ fx ನ ಬೆಲೆ ಎಷ್ಟು. ಇದು 7ನೇ ಮತ್ತು 8ನೇ ತರಗತಿಯಲ್ಲಿ ಬರ್ತಕ್ಕಂತಹ ಸ್ಟ್ಯಾಟಿಸ್ಟಿಕ್ಸ್ ದಲ್ಲಿ ಬರ್ತಕ್ಕಂತಹ ಒಂದು ಪ್ರಶ್ನೆ ಸ್ನೇಹಿತರೆ, ಬಹಳ ಸರಳ. ಸೊ ಸರಾಸರಿ ಅಂದ್ರೆ ನಾವು x ಬಾರ್ ಅಂತೀವಿ. ಸೊ x ಬಾರ್ ಸಮನಾಗಿದೆ, ಸೂತ್ರ ಏನಿದೆ ಸ್ನೇಹಿತರೆ, ಸಮೇಶನ್ fx ಡಿವೈಡೆಡ್ ಬೈ n. ಸೊ ಸರಾಸರಿ ಸಮನಾಗಿದೆ ಒಟ್ಟು ಅಂಕಿಗಳ ಮೊತ್ತ ಭಾಗಿಲೆ ಒಟ್ಟು ಅಂಕಿಗಳು, ಮೊತ್ತ ಭಾಗಿಲೆ ಒಟ್ಟು ಅಂಕಿಗಳು. ಸೊ ಸರಾಸರಿ ಕೊಟ್ಟಿದ್ದಾರೆ ಸ್ನೇಹಿತರೆ 12 ಸಮನಾಗಿದೆ ಒಟ್ಟು ಅಂಕಿಗಳ ಮೊತ್ತ ನಾವು ಕಂಡುಹಿಡಿಯಬೇಕು. ಒಟ್ಟು ಅಂಕಿಗಳು ಕೊಟ್ಟಿದ್ದಾರೆ ಸ್ನೇಹಿತರೆ 10, n ಏನು ಕೊಟ್ಟಿದ್ದಾರೆ 10. ಸೊ ಯಾವ ಗುಣಕಾರ, ಓರೆ ಗುಣಕಾರ. ಸೊ 12 ಗುಣಲೆ 10. ಸೊ ಒಟ್ಟು ಅಂಕಿಗಳ ಮೊತ್ತ
12 ಹತ್ತಲೇ 120 ಸ್ನೇಹಿತರೆ. ಅತ್ಯಂತ ಸರಳ ಸುಂದರವಾದಂತಹ ಸಮಸ್ಯೆ ಇದು. ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ 8ನೇ 7ನೇ ತರಗತಿಯಲ್ಲಿ ಬರ್ತಕ್ಕಂತಹ ಒಂದು ಸಮಸ್ಯೆ ಸ್ನೇಹಿತರೆ. ಈ ಸೂತ್ರವನ್ನು ನೀವು ನೆನಪಿಟ್ಟುಕೊಳ್ಳಬೇಕು. ಸರಾಸರಿ ಸಮಸ್ಯೆ. ಸರಾಸರಿ ಸಮನಾಗಿದೆ ಒಟ್ಟು ಸಂಖ್ಯೆಗಳ ಮೊತ್ತ ಭಾಗಿಲೆ ಒಟ್ಟು ಸಂಖ್ಯೆಗಳು. ಇಲ್ಲಿ ನಾವು ಮೊತ್ತ ಕಂಡುಹಿಡಿಯಬೇಕು. ಸರಾಸರಿ ಕೊಟ್ಟಿದ್ದಾರೆ 12, ಒಟ್ಟು ಸಂಖ್ಯೆಗಳು ಕೊಟ್ಟಿದ್ದಾರೆ 10. ಮೊತ್ತ ಸಮನಾಗಿದೆ ಸರಾಸರಿ ಗುಣಿಲೆ ಒಟ್ಟು ಸಂಖ್ಯೆಗಳು. ಸರಾಸರಿ ಗುಣಿಲೆ ಒಟ್ಟು ಸಂಖ್ಯೆಗಳು 12 ಹತ್ತಲೇ 110 ಸ್ನೇಹಿತರೆ. ಸೊ ಈ ದಿನ ನಾವು 2014ರ ಟಿಇಟಿ ಪ್ರಶ್ನೆ ಗಣಿತದ ಪ್ರತಿಯೊಂದು ಪ್ರಶ್ನೆಯನ್ನು ನಾನು ವಿವರವಾಗಿ ವಿವರಣೆ ಮಾಡಿದ್ದೇನೆ. ಮತ್ತು ಪ್ರತಿ ಪ್ರಶ್ನೆ ಯಾವ ತರಗತಿಯ ಯಾವ ಅಧ್ಯಾಯದಲ್ಲಿ ಪ್ರಶ್ನೆಗಳಿವೆ, ಯಾವ ರೀತಿಯಾಗಿ ಈ ಪ್ರಶ್ನೆಗಳನ್ನು ಉತ್ತರಿಸಬೇಕು ಅಂತ ಹೇಳಿ ನಾನು ವಿವರವಾಗಿ ವಿವರಣೆ ಮಾಡಿದ್ದೇನೆ ಸ್ನೇಹಿತರೆ. ಸೊ ನೀವು ಈ ಒಂದು ಪ್ರಶ್ನೆಗಳು ಬಂದಂತಹ ಒಂದು ಎಕ್ಸರ್ಸೈಸ್ಗಳನ್ನ ಯೂನಿಟ್ಗಳನ್ನ ಪರ್ಫೆಕ್ಟ್ ಆಗಿ ಮಾಡಿ, ಅದೇ ರೀತಿ ಹಲವಾರು ಪ್ರಶ್ನೆಗಳನ್ನ ನೀವು ಬಿಡಿಸುವುದರ ಮೂಲಕ ಈ ಅಂತಹ ಸಮಸ್ಯೆಗಳ ಮೇಲೆ ನೀವು ಒಂದು ಮಾಸ್ಟರಿಯನ್ನ ಪ್ರಭುತ್ವವನ್ನು